ಎಲ್ಲ ಪೂಜ್ಯ ಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಬಹೂನಾಮೇಮಿ ಪ್ರಥಮಃ ಬಹೂನಾಮೇಮಿ ಮಧ್ಯಮಃ ಕಿಂ ಸ್ವಿತ್ ಯಮಸ್ಯ ಕರ್ತವ್ಯಂ ಯನ್ಮಯಾ ಅದ್ಯ ಕರಿಷ್ಯತಿ. ಅನುಪಶ್ಯ ಯಥಾ ಪೂರ್ವೆ ಪ್ರತಿಪಶ್ಯ ತಥಾ ಪರೆ. ಸಸ್ಯಮಿವ ಮರ್ತ್ಯಃ ಪಚ್ಯತೆ ಸಸ್ಯಮಿವ ಆಜಾಯತೆ ಪುನಃ. ನಚಿಕೇತ ಮತ್ತು ಆತನ ತಂದೆ ವಾಜಸ್ರವಸ್. ವಾಜಸ್ರವಸ್ ಋಷಿ. ನಚಿಕೇತ ಆತನ ಪುತ್ರ, ಮಗ, ಬಹಳ ಬುದ್ಧಿವಂತ, 12 ವರುಷ. ತಂದೆ ದಾನವನ್ನು ಕೊಟ್ಟು ಕೀರ್ತಿಶಾಲಿಯಾಗಬೇಕು ಅಂತ ಆಲೋಚಿಸಿದ. ಅದಕ್ಕಾಗಿ ಒಂದು ಮಹಾಯಜ್ಞವನ್ನು ಆಚರಿಸಿದ. ಆ ಯಜ್ಞದ ಕೊನೆಯ ಭಾಗದಲ್ಲಿ ಆಕಳಗಳನ್ನು, ಅವಾಗಿನ ಸಂಪತ್ತು ಆಕಳಗಳು, ಅವುಗಳನ್ನು ಕೊಟ್ಟ. ಎಂಥ ಆಕಳಗಳನ್ನು ಕೊಟ್ಟ ಅಂದರೆ ಆ ಆಕಳಗಳು ಅತ್ಯಂತ ನಿರುಪಯುಕ್ತವಾಗಿತ್ತು. ಸಾವಿನ ದಡದಲ್ಲಿ ಎಲ್ಲ ಆಕಳಗಳು ಇದ್ದು ಅದನ್ನು ನೋಡಿ ಮಗ ಯೋಚನೆ ಮಾಡಿದ, ಇಂಥ ದಾನವನ್ನು ಮಾಡಿದರೆ ನಮ್ಮ ತಂದೆ ತನ್ನ ಇಚ್ಛಿತ ಗುರಿಯನ್ನು ಮುಟ್ಟಲಾರ, ಅವನ ಕೀರ್ತಿ ಅಪಕೀರ್ತಿಯಾದೀತು. ಯಾವ ಉದ್ದೇಶಕ್ಕಾಗಿ ತಂದೆ ಈ ಕಾರ್ಯವನ್ನು ಮಾಡ್ತಾ ಇದ್ದಾನ, ಆ ಉದ್ದೇಶ ಇದರಿಂದ ಈಡೇರುವುದು ಹೇಗೆ? ಎಲ್ಲರೂ ಗುಣಗಾನ ಮಾಡಬೇಕು, ಎಲ್ಲರೂ ಆತನನ್ನು ಕೊಂಡಾಡಬೇಕು, ಪ್ರೀತಿಸಬೇಕು. ಹಾಗೆ ಆಗಬೇಕಾಗಿತ್ತು ಅಂದರೆ ತನಗೆ ಅತ್ಯಂತ ಪ್ರಿಯವಾದ ವಸ್ತುಗಳನ್ನು ಕೊಡಬೇಕೇ ವಿನಃ ತನಗೆ ಬೇಡಾದ ವಸ್ತುಗಳನ್ನಲ್ಲ. ಹಾಗೆ ಒಂದು ವೇಳೆ ಕೊಟ್ರೆ ಅನಂದ ನಾಮತೆ ಲೋಕಾಹ, ಆತ ಏನಾಗ್ತಾನಂದ್ರೆ ಅತ್ಯಂತ ದುಃಖಿ ಆಗ್ತಾನ ಜಗತ್ತಿನಲ್ಲಿ. ಯಾಕೆ? ಶಾಶ್ವತವಾಗಿ ಅಪಕೀರ್ತಿ ಬರ್ತದೆ. ಆತನ ಭವಿಷ್ಯ ಎಲ್ಲ ಕೆಟ್ಟು ಹೋಗ್ತದೆ. ಆತನನ್ನು ಉಳಿಸಬೇಕು ಅಂತ ತಿಳಿದುಕೊಂಡು ನಚಿಕೇತ ಆತನ ಸಮೀಪಕ್ಕೆ ಹೋಗಿ ಒಂದು ಪ್ರಶ್ನೆಯನ್ನು ಕೇಳಿದ. ತಂದೆಯೇ, ನೀನು ಮಾಡೋದು ವಿಶ್ವಜಿತ್ ಯಾಗ. ಈ ಯಾಗದಲ್ಲಿ ಕೊಡಬೇಕಾದ ಸಂಪತ್ತು ಯಾವುದು? ಯಾವುದು ಅತ್ಯಂತ ನಿನಗೆ ಪ್ರಿಯವಾದುದೋ ಅದನ್ನು ನೀನು ಕೊಡಬೇಕು. ಅದು ಸಂಪತ್ತ ನಿಜವಾಗಿಯೂ. ಅಂಥ ಸಂಪತ್ತು ಯಾವುದು? ನಿನಗೆ ಅತ್ಯಂತ ಪ್ರಿಯವಾದದ್ದು ಯಾವುದು? ಯಾವುದು ಹೇಳು? ಅತ್ಯಂತ ಪ್ರಿಯವಾದದ್ದು ಯಾವುದು? ತಂದೆ ಮೌನವಾಗಿದ್ದ. ಮಗ ಹೇಳ್ದ, ನಿನಗೆ ಅತ್ಯಂತ ಪ್ರಿಯವಾದದ್ದು ನಾನೇ. ನನ್ನಷ್ಟು ಪ್ರಿಯ ಯಾವುದಿಲ್ಲ ನಿನಗೆ. ಆದ್ದರಿಂದಲೇ ನನ್ನ ಮೇಲಿನ ಪ್ರೇಮಕ್ಕಾಗಿ, ನನ್ನ ಮೇಲಿನ ಮೋಹಕ್ಕಾಗಿ
ಈ ಸಂಪತ್ತನ್ನ ಕೊಡದೆ, ನಿಜವಾದ ಸಂಪತ್ತನ್ನ ಕೊಡದೆ ಇಂಥ ಆಕಳಗಳನ್ನ ದಾನ ಮಾಡ್ತಾ ಇದೆಯಲ್ಲ, ನಿಜವಾದ ಸಂಪತ್ತು ನಾನು ಹೌದಲ್ಲ ಅಂದ. ಆ ಬಳಿಕ ಹೇಳ್ದ, ಕೊಡು, ವಿಶ್ವಜಿತ್ ಯಾಗ ಯಶಸ್ವಿ ಆಗಬೇಕಾಗಿದ್ರೆ, ನಿನ್ನ ಬದುಕಿನಲ್ಲಿ ಅತ್ಯಂತ ಆನಂದ ಉಂಟಾಗಬೇಕಾಗಿದ್ರೆ, ಜಗತ್ತು ನಿನ್ನನ್ನು ಹಾಡಿ ಹರಸಬೇಕಾಗಿತ್ತು ಅಂದ್ರೆ, ನೀನು ಏನು ಕೊಡಬೇಕು ಅಂದ್ರೆ ನನ್ನನ್ನ ಕೊಡಬೇಕು ಅಂದ್ರೆ. ಒಂದು ಸಲ ಅಲ್ಲ, 3 ಸಲ ನೋಡುವ. ತಂದೆ ಉಪೇಕ್ಷಾ ಮಾಡಿದ ಮೊದಲೇ. ಅದು ಜನತೆಯ ಮಧ್ಯದಲ್ಲಿ, ಎಲ್ಲಾ ಋಷಿಗಳ ಮಧ್ಯದಲ್ಲಿ ಈ ಮಾತನ್ನ ಹೇಳಿದ್ರೆ ಗತಿ ಹೇಗೆ? ಅದಕ್ಕೆ ಆತ ಉಪೇಕ್ಷಾ ಮಾಡಿದ. ಕೊನೆಗೆ ಮತ್ತೆ ಮತ್ತೆ ನಚಿಕೇತ ಕೇಳಿದ ಬಳಿಕ ತಂದೆಗೆ ಭಾರಿ ಸಿಟ್ಟ ಬಂತು. ಸಿಟ್ಟ ಬಂದು, ನಿನ್ನನ್ನು ಯಮನಿಗೆ ಕೊಟ್ಟೇನಿ ಅಂತ ಹೇಳಿದ, ನಿನ್ನನ್ನು ಮೃತ್ಯು ದೇವತೆಗೆ ಕೊಟ್ಟೇನಿ ಅಂತ ಹೇಳಿದ. ಸಿಟ್ಟು ಇದು. ಇಲ್ಲಿ ಕಥಾ ಮಹತ್ವದ್ದಲ್ಲ, ಮನಸ್ಸಿನ ಭಾವನೆಗಳ ಹೆಂಗ ಶುರುವಾಗ್ತಾವ. ಮನಸ್ಸಿನಲ್ಲಿ ರಾಗ ಅಥವಾ ಕ್ರೋಧ ಹೀಗೆ ಉಂಟಾಯಿತು ಅಂದ್ರೆ ಏನು ಮಾಡ್ತದೆ? ಕ್ರೋಧಾದ್ ಭವತಿ ಸಮ್ಮೋಹ. ಸಿಟ್ಟು ಏನೇನು ಮಾಡ್ಯದ ಜಗತ್ತಿನಾಗ, ಏನು ಮಾಡ್ತದೆ? ಯಾವಾಗ ಮನುಷ್ಯ ಮನಸ್ಸು ಸಿಟ್ಟಿನಿಂದ ಕೂಡ್ತದೆ, ಮನಸ್ಸಿನಲ್ಲಿ ಸಿಟ್ಟಿನ ತಾಪ ಏರ್ತದೆ, ಆ ಕ್ಷಣಕ್ಕೆ ಮನುಷ್ಯನ ಮತಿ ಮಂದವಾಗ್ತದೆ. ಕ್ರೋಧಾದ್ ಭವತಿ ಸಮ್ಮೋಹ. ಒಂದು ಬಗೆಯ ಮೋಡ ಆವರಿಸ್ತದೆ, ಹೊಗೆ ಆವರಿಸ್ತದೆ. ಯಾವುದು ಸರಿ ಯಾವುದು ತಪ್ಪ ಗೊತ್ತಾಗೋದಿಲ್ಲ. ಏನು ಮಾತನಾಡಬೇಕು, ಏನು ಮಾತನಾಡಬಾರದು, ಹೇಗೆ ವರ್ತಿಸಬೇಕು, ಹೇಗೆ ವರ್ತಿಸಬಾರದು, ಎಲ್ಲ ಇದು ಹೋಗಿಬಿಡ್ತದೆ ತಲೆಯಿಂದ. ಗೊತ್ತಾಗೋದಿಲ್ಲ, ಮಂದಾಗ್ತದೆ, ಅಂತಃಚಕ್ಷು ಮಂದಾಗ್ತದೆ, ಸತ್ಯಾಸತ್ಯಗಳ ಭಾನ ಮರೆಯಾಗ್ತದೆ. ಅವಾಗ ತಿಳುವಳಿಕೆಯ ದೀಪ ಆರಿ ಹೋಗುವಂಥ ಸಂಭವದ ಅಂಥ ಕ್ಷಣದಲ್ಲಿ ಮನುಷ್ಯ ಏನು ಮಾಡ್ತಾನೆ ಹೇಳಕ್ಕಾಗೋದಿಲ್ಲ. ಅದಕ್ಕೆ ಹಳ್ಳಿಯ ಜನ ಹೇಳ್ತಿರ್ತಾರೆ, ಸಿಟ್ಟಿನ ಕೈಯೊಳಗ ಹೇಳೋದಿಲ್ಲ, ಸಿಟ್ಟಿನ ಕೈಯೊಳಗ ಇದನ್ನ ಕೊಡಬಾರದು ಅಂತ. ಯಾಕೆ ಅದನ್ನ ಕೊಟ್ರೆ ಅಂದ್ರೆ ನಿರ್ಣಯ ಸಿಟ್ಟಿನೊಳಗಿದ್ದಾಗ ನಿರ್ಣಯ ಮಾಡಿಬಿಟ್ರೆ ಅದು ಏನು ಮಾಡ್ತದೆ ಹೇಳಲಿಕ್ಕಾಗೋದಿಲ್ಲ. ಆ ನಿರ್ಣಯ ವಿನಾಶಕ್ಕೂ ಕಾರಣ ಆಗಬಹುದು. ಯಾವಾಗ ಸಿಟ್ಟು ಇಳಿದು ಹೋಯ್ತೋ ಅವಾಗ ಯಾವುದು ಸರಿ ಅಲ್ಲ ಅನಿಸ್ತೀತೋ ಅಂಥದ್ದು ಅವಾಗ ಆಗಿ ಹೋಗಿರ್ತದೆ. ಬಹಳ ಭಯಾನಕವಾದ ಪರಿಣಾಮಗಳನ್ನ ಅದು ಉಂಟು ಮಾಡ್ತಾ ಇರ್ತದೆ. ಸಿಟ್ಟು ಅದು ವಿವೇಕ ಶಕ್ತಿಯನ್ನ, ವಿವೇಕ ಪ್ರಜ್ಞೆಯನ್ನ ಮುಚ್ಚಿ ಹಾಕಿ ಬಿಡ್ತದೆ. ಭವತಿ ಸಮ್ಮೋಹ. ಸಮ್ಮೋಹಾತ್ ಸ್ಮೃತಿ ವಿಭ್ರಮ. ಹಿಂದು ಮುಂದು ಎಲ್ಲ ಮರೆತು ಹೋಗ್ತದೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯತೆ. ಅದು ನಾಶಕ್ಕೆ ಕಾರಣ ಆಗ್ತಾನೆ. ತನ್ನ ನಾಶ ಆಗ್ತದೆ, ಇನ್ನೊಬ್ಬರ ನಾಶ ಆಗ್ತದೆ, ಜಗತ್ತಿನ ನಾಶ ಆಗ್ತದೆ. ಆದರೆ ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲದ. ಈ ಮಾತನ್ನ ಸ್ಪಷ್ಟಪಡಿಸೋದಕ್ಕಾಗಿ ಉಪನಿಷತ್ತು ಇದೊಂದು ಕಥೆ ಹೇಳಿತು. ಹೆಂಗ ಕೆಲಸ ಮಾಡ್ತದೆ ಕಥೆಗಳಲ್ಲಿ ನೋಡಿರಿ. ಜಮದಗ್ನಿ ಅಂತ ಒಬ್ಬಿದ್ದ, ಆತನೂ ಋಷಿಯೇ. ಆತನ ಮಗ ಯಾರು ಪರಶುರಾಮ. ತಾಯಿ ರೇಣುಕ. ನೋಡಬೇಕು ಕಥಾ, ಸಿಟ್ಟಿನೊಳಗೆ ಏನ್ ನಡೀತದ. ರೇಣುಕಾದೇವಿ ನೀರು ತರಕ್ ಹೋಗ್ತಾಳೆ.
ಇಲ್ಲ, ಕಥೆ ನಿಮಗೆ ಗೊತ್ತದ. ಕಥಾ ಮಹತ್ವದ್ದಲ್ಲ, ಕಥೆಯೊಳಗಿರುವಂಥ ಮನಸ್ಸಿನ ರಚನೆ, ಮನಸ್ಸಿನ ಕ್ರಿಯಾ, ಮನಸ್ಸು ಹೆಂಗ ಕೆಲಸ ಮಾಡ್ತದ. ರೇಣುಕಾ ಆಕೆಗೆ ಬಹಳ ದೊಡ್ಡ ಮಗ ಈತ ಪರಶುರಾಮ. ಆತನ ಇತರ ಮಕ್ಕಳು, ಇವೊಬ್ಬ ಮಗ ಬಹಳ ಬಲಿಷ್ಠ, ಬುದ್ಧಿವಂತ, ಶೂರ. ಇಂಥ ಒಬ್ಬ ಮಗ. ಇವನ ಅಣ್ಣಂದಿರು ಇಬ್ರು, ಅವರು ಅಣ್ಣಂದಿರು. ಈ ಮಗ ಬಹಳ ಬಲಿಷ್ಠ. ಇಂಥ ಮಕ್ಕಳು 3-4 ಜನ ಮಕ್ಕಳು. ಅಂಥದ್ರಾಗ ರೇಣುಕ ನೀರು ತರಲಿಕ್ಕೆ ಹೋದಾಗ ಯಾರೋ ನೀರಾಟ ಆಡ್ತಾ ಇದ್ದ. ಒಂದು ಕ್ಷಣ ನೋಡಿದ್ಲು, ಮನಸ್ಸಿನಲ್ಲಿ ಒಂದು ಸ್ವಲ್ಪ ಇಂಥ ವಿಚಾರಗಳು ಸುಳಿದಿರ್ಬೇಕು. ಸುಮ್ಮನೆ ಹೀಗೆ ಸುಳಿದಿರ್ಬೇಕು. ಯಾರ ಮನಸ್ಸಿನಲ್ಲಿ ಸುಳಿಯೋದಿಲ್ಲ. ಒಂದು ಒಳ್ಳೆಯ ಹಣ್ಣ ನೋಡಿದಾಗ ತಿನ್ನಬೇಕಂತ ಯಾರಿಗನಿಸೋದಿಲ್ಲ. ಇವು ಸಾಮಾನ್ಯ. ಸುಮ್ಮನೆ ಅನಿಸ್ತವ, ಅನಿಸಿದ್ದೆಲ್ಲ ನಾವು ಮಾಡೋದಿಲ್ಲ, ಅನಿಸ್ತವ ಹೋಗ್ತವಷ್ಟೇ. ಅನಿಸೋದಿಲ್ಲ ನೀವೆಲ್ಲ ಹೂಗಳದಾವ, ಇದನ್ನೆಲ್ಲ ತಗೊಂಡು ಕಿಶೆಗೆ ಹಾಕೊಂಡು ಹೋಗಬೇಕಂತ ನನಗೂ ಅನಿಸ್ತದ, ನಿಮಗೂ ಅನಿಸ್ತದ. ಆದ್ರೆ ನಾವು ಯಾರು ಒಯ್ಯೋದಿಲ್ಲ. ಅನಿಸೋದು ಕೆಟ್ಟಲ್ಲ, ಒಯ್ದರೆ ಕಷ್ಟ ಆಗ್ತದಷ್ಟೇ. ಹಾಗ ರೇಣುಕೆಗೆ ಒಂದು ಕ್ಷಣ ಮಹಾರಾಜ ಮಹಾರಾಣಿ ಸ್ನಾನ ಮಾಡ್ತಾರೆ. ಆಕೆನೂ ರಾಜನ ಮಗಳು. ಏನೋ ಒಂದು ಕ್ಷಣ ಹಿಂಗ ಮನಸ್ಸು ಏನೇನೋ ಕನಸುಗಳನ್ನ ಕಟ್ಟಿರಬೇಕು. ಅದು ಜಮದಗ್ನಿಗೆ ಗೊತ್ತಾಯಿತು. ಏಕ್ದಮ್ ಒಂದು ಆರ್ಡರ್ ಕೊಟ್ಟ. ಏನಾಗಿಲ್ಲ, ಸುಮ್ಮನೆ ಮನಸ್ಸು, ಸುಮ್ಮನೆ ಸಹಜ ಮನಸ್ಸಿನ ಸಂತೋಲನ ಸ್ವಲ್ಪ ಅಲಗಾಡ್ತಾ ಇರ್ತದ. ಮನಸ್ಸು ಸುಮ್ಮನೆ ಸ್ವಲ್ಪ ಹೊಯ್ದಾಡ್ತಾ ಇರ್ತದೆ. ಅದೇ ಒಂದು ನೆಪ ಆಗಿ ಸಿಟ್ಟಿಗೆದ್ದ ಜಮದಗ್ನಿ ಏನ್ ಮಾಡಿದ? ಆಜ್ಞೆ ಮಾಡಿದ. ಆಕೆಯನ್ನ ಕೊಂದು ಹಾಕುವಂತ ಆಜ್ಞೆ ಮಾಡಿದ. ಯಾರಿಗೆ? ದೊಡ್ಡ ಮಕ್ಕಳಿಗೆ. ಮೊದಲ ಇವನ ಅಣ್ಣಂದಿರಿದ್ರಲ್ಲ ಅವ್ರಿಗೆ ಮಾಡಿದ. ಅವರು ಸಾಧ್ಯ ಇಲ್ಲ ಅಂತ ಹೇಳಿದರು. ಅವರಿಗೆ ಶಾಪ ಕೊಟ್ಟ. ರೇಣುಕಂದನ ಹೇಳ್ತಾ ಇಲ್ಲ, ಅವ್ರ ಮಕ್ಕಳಿಗೆ ಶಾಪ ಕೊಟ್ಟ. ತನ್ನ ಮಕ್ಕಳಿಗೆ ಶಾಪ ಕೊಟ್ಟ. ಏನಂತ? ಬುದ್ಧಿಹೀನ ಆಗಲಿ ಅಂತ ಶಾಪ ಕೊಟ್ಟ. ತನ್ನ ಮಕ್ಕಳನ್ನೋದು ಕಲ್ಪನಾ ಇಲ್ಲ. ನಾಳೆ ಬುದ್ಧಿಹೀನ ಆದರೆ ತನಗೆ ಏನಾದೀತು ಅನ್ನೋದು ಕಲ್ಪನಾ ಇಲ್ಲ. ಋಷಿಯ ಮನಸ್ಸಿನೊಳಗೆ ಸಿಟ್ಟು ಬಂದ ಬಳಿಕ ಏನು ಮಾತಾಡ್ತಾನೆ ಹೇಳಲಿಕ್ಕಾಗದಿಲ್ಲ. ಜಮದಗ್ನಿ ಮಕ್ಕಳಿಗೆ ಶಾಪ ಕೊಟ್ಟು. ಮಕ್ಕಳೇನೂ ಮಾಡಿರಲಿಲ್ಲ. ಅವ್ರು ಹೇಳಿದರು, ನೀನು ಸಿಟ್ಟಿನೊಳಗದೆ, ನಿನ್ನ ಮಾತ ಕೇಳಲಿಕ್ಕೆ ಯೋಗ್ಯ ಅಲ್ಲ ಅಂದ್ರು ಇಬ್ರು. ಅಷ್ಟ ಅಂದಿದ್ದಕ್ಕಾಗಿ ಅವ್ರ ಮೇಲೆ ಸಿಟ್ಟಿಗೆದ್ದ. ಅವ್ರಿಗೆ ಶಾಪ ಕೊಟ್ಟ. ನಿಮ್ಮ ಬುದ್ಧಿ ನಷ್ಟ ಆಗಲಿ, ಬುದ್ಧಿಹೀನರಾಗಿ ಬದುಕ್ರಿ ಅಂತ ಶಾಪ ಕೊಟ್ಟ. ಎಂಥ ವಿಚಿತ್ರ! ಏನು ಮಾಡಿದ್ರು ಹೇಳಿ? ಏನು ಮಾಡಿದ್ರು? ಮಾಡೋದು ಬಿಡೋದು ಪ್ರಶ್ನೆ ಅಲ್ಲ, ಸಿಟ್ಟು. ಆ ಕ್ಷಣದಲ್ಲಿ ಜಮದಗ್ನಿ ಆಗಿರೋದಿಲ್ಲದ, ಜಮದಗ್ನಿ ಆಗಿ ಮುಂದೆ ತಿಳುವಳಿಕೆ ಬಂದ ಬಳಿಕ, ಸಿಟ್ಟು ಇಳಿದ ಬಳಿಕ ತಿಳುವಳಿಕೆ ಬಂತು. ಅವಾಗ ಮಾಡಿದ ಅಪರಾಧ ಗೊತ್ತಾಯಿತು. ಬಹಳ ಕೆಡಕನಿಸ್ತು, ಬಹಳ ಕೆಡಕನಿಸ್ತು. ಆ ನಂತರ ಮತ್ತೆ ವರ ಕೊಟ್ಟ. ನೀವು ಮತ್ತೆ ಬುದ್ಧಿವಂತರಾಗರಿ ಅಂತ ವರ ಕೊಟ್ಟ. ಘಟನೆ ಎಲ್ಲದ ಅಂದ್ರೆ
ತನ್ನ ಮಕ್ಕಳನ್ನೋದು ಸಹಿತ ಕಲ್ಪನೆ ಇಲ್ಲದ. ಹಾಗ ರಾಗ ಅಥವಾ ಒಂದು ಕ್ರೋಧ ಮನಸ್ಸನ್ನ ವ್ಯಾಪಿಸ್ತು ಅಂದ್ರೆ ಆ ಕ್ರೋಧದ ಒಂದು ಕ್ಷಣ ಇರ್ತದಲ್ಲ, ಕ್ರೋಧದ ಕೆಲವು ಕ್ಷಣಗಳಿರ್ತಾವ, ಬಳತಕ್ಕಿರುವುದಿಲ್ಲ. ಅದು ದೊಡ್ಡ ಸುನಾಮಿ ಇದ್ದಂಗೆ ಸುಮ್ಮನೆ ಬಂದು ಹೋಗ್ತದೆ. ಹೋಯಿತು ಅಂದ್ರೆ ಎಲ್ಲವನ್ನ ನಾಶ ಮಾಡಿರ್ತದೆ. ಹಂಗೊಮ್ಮ ಸಿಟ್ಟಿನ ಸುನಾಮಿ ಒಮ್ಮೆ ಬಂತು ಅಂದ್ರೆ ಜೀವನವನ್ನ ಅಸ್ತವ್ಯಸ್ತ ಮಾಡಿ ಹೋಗ್ತದೆ. ಹಂಗ ಇಲ್ಲಿ ಆಯ್ತು. ಮಗನಿಗೆ ನೀನು ಮೃತ್ಯುದೇವತೆಗೆ ನೀನು ಸಮರ್ಪಿತ ಅಂತ ಹೇಳಿದ, ಮೃತ್ಯುದೇವತೆಗೆ ನಿನ್ನನ್ನ ಕೊಟ್ಟು ಬಿಟ್ಟೇನಿ ಅಂತ ಹೇಳಿದ. ಅವಾಗ ನಚಿಕೇತ ವಿಚಾರ ಮಾಡ್ತಾನೆ. ನಚಿಕೇತ ಪರಶುರಾಮನಂಗಿರ್ಲಿಲ್ಲ, ಬಹಳ ಜಾಣ ಇದ್ದ. ಸಣ್ಣವ ಬಹಳ ಜಾಣ ಇತ್ತು. ಅವ ಯೋಚನಾ ಮಾಡಿದ, ನಮ್ಮ ತಂದೆ ನನ್ನನ್ನ ಮೃತ್ಯುದೇವತೆಗೆ ಕೊಟ್ಟಾನ, ನಾನು ಏನು ತಪ್ಪ ಮಾಡಿದೆ? ಯೋಚನಾ ಮಾಡ್ತಾ ಕೂತ ಏನು ತಪ್ಪ ಮಾಡಿದೆ? ಬಹೂನಾಮೇಮಿ ಪ್ರಥಮ, ಬಹೂನಾಮೇಮಿ ಮಧ್ಯಮ, ಕಿಂ ಸ್ವಿತ್ ಯಮಸ್ಯ ಕರ್ತವ್ಯಂ ಯನ್ಮಯ ಅದ್ಯ ಕರಿಷ್ಯತಿ. ನಾನು ಸಾಮಾನ್ಯ ಹುಡುಗಲ್ಲ, ಯೋಗ್ಯ ಶಿಷ್ಯ, ಯೋಗ್ಯ ಪುತ್ರ, ಶ್ರೇಷ್ಠ ಪುತ್ರರಲ್ಲಿ ಮಕ್ಕಳಲ್ಲಿ ಇರಬೇಕಾದ ಲಕ್ಷಣಗಳು ನನ್ನೊಳಗದಾವ. ಹೀಗಿದ್ರೂ ಸಹಿತ ನನಗೆ ಹೀಗೆ ಮಾಡಿದಲ್ಲ ತಂದೆ. ಏನರೇ ಉದ್ದೇಶ ಇರಬೇಕು. ವಿಚಾರ ಮಾಡೋ ರೀತಿನೇ ಬದಲಾಯಿತು. ನಚಿಕೇತ ಯೋಚಿಸಿದ, ಮಕ್ಕಳಲ್ಲಿ 3 ಪ್ರಕಾರಗಳು, ಶಿಷ್ಯರೊಳಗೆ 3 ಪ್ರಕಾರಗಳು. ಮೊದಲನೇ ವರ್ಗದ ಮಕ್ಕಳು ಹೆಂಗಿರ್ತಾರಂದ್ರೆ, ತಂದೆ ತಾಯಿಯ ಇಂಗಿತವನ್ನ ತಿಳ್ಕೊಂಡು ಅವರು ಹೇಳೋಕ್ಕಿಂತ ಮೊದಲೇ ಕೆಲಸ ಮಾಡ್ತಾರೆ. ಇದು ಮೊದಲನೇದು. ಅವರು ಭಾವ ತಿಳ್ಕೋತಾರೆ. ಅವ್ರಿಗೆ ಹೇಳಬೇಕಾಗಿಲ್ಲ, ಹೇಳೋಕ್ಕಿಂತ ಮುಂಚೆನೇ ಕಾರ್ಯವನ್ನ ಮಾಡ್ತಾ ಹೋಗ್ತಾರೆ. ಅವರು ಭಾವ ತಿಳ್ಕೋತಾರೆ, ಸನ್ನೆ ತಿಳ್ಕೋತಾರೆ. ಅದನ್ನ ತಿಳ್ಕೊಂಡು ತಾಯಿ ತಂದೆಗಳ ಕೂಡ ವ್ಯವಹರಿಸ್ತಾರೆ, ಅವರ ಸೇವೆ ಮಾಡ್ತಾ ಇರ್ತಾರೆ ಅಂಥವ್ರು. ಶಿಷ್ಯರಲ್ಲೂ ಹಾಗೆ ಕೆಲವರು ಬಹಳ ಸೂಕ್ಷ್ಮ ಬುದ್ಧಿವಂತರಿರ್ತಾರೆ. ಅವರು ಏನು ಮಾಡಬೇಕನ್ನೋದನ್ನ ಮೊದಲೇ ತಿಳ್ಕೋತಾರೆ. ಗುರು ಹೇಳಬೇಕಾಗಿಲ್ಲ, ಸುಮ್ಮನೆ ತಾವೇ ತಿಳ್ಕೊಂಡು ಮಾಡ್ತಾ ಇರ್ತಾರೆ. ಇವರು ಮೊದಲನೇ ವರ್ಗದವರು. ಆ ಬಳಿಕ ಎರಡನೇ ವರ್ಗದವರು, ತಾಯಿ ತಂದೆ ಹೇಳ್ತಾರೆ ಹಿಂಗ ಮಾಡುವಂತೆ, ಚಾಚು ತಪ್ಪದೆ ಮಕ್ಕಳು ಮಾಡ್ತಾರೆ. ಅವರು ಎರಡನೇ ವರ್ಗದ ಮಕ್ಕಳು. ಹಾಗೆ ಎರಡನೇ ವರ್ಗದ ಶಿಷ್ಯರು. ಮೂರನೇ ವರ್ಗದ ಮಕ್ಕಳು ಅಂದರೆ ಅವರು ಏನು ಹೇಳಿದ್ರು ಅವ್ರ ಮಾತು ಕೇಳಂಗಿಲ್ಲ. ಅವರು ಮೂರನೇ ವರ್ಗದ ಮಕ್ಕಳು. ತಮಗೆ ತಿಳಿದಂಗೆ ಮಾಡ್ತಾರೆ ವಿನಃ ಇವರು ಹೇಳ್ದಂಗೆ ಮಾಡೋದಿಲ್ಲ. 3 ಮಂದಿದು. ನಾವು ಎಲ್ಲರೂ ಅವರೇ ಇಲ್ಲೇ. ಸಣ್ಣವರಿದ್ದಾಗ ನಾವು ಅಷ್ಟೇ ಇದ್ರಾಗ ಯಾವ್ದಾರೆ ಒಂದು ಕೂಡ್ತಿರ್ತೇವಿ. ಕೆಲವು ಸಲ 1ನೇ ನಂಬರ್ ಬರ್ತೇವಿ, ಕೆಲವು ಸಲ 2ನೇ ನಂಬರ್ ಬರ್ತೇವಿ, ಕೆಲವು ಸಲ ಜಗಳಕ್ಕೆ ಇಳಿತೇವಿ. ಇವೆಲ್ಲ ನಡೀತಾ ಇರ್ತ. ನಚಿಕೇತ ಹೇಳ್ತಾನ, ನಾನಂತೂ 3ನೇ ವರ್ಗದ ಪುತ್ರ ಅಲ್ಲ. ನನ್ನ ಜೀವನದ 12 ವರ್ಷಗಳಲ್ಲಿ ಒಂದು ಸಲ ಸಹಿತ ಹಿರಿಯರ ಮಾತನ್ನ ಮೀರಿದವನಲ್ಲ. ನನಗೆ ಒಮ್ಮೊಮ್ಮೆ ಮೊದಲನೆಯ ಸ್ಥಾನ ಸಿಕ್ಕಿರಲಿಕ್ಕಿಲ್ಲ, ಅವರ ಭಾವ ತಿಳಿಲಿಕ್ಕಿಲ್ಲ. ಆದರೆ ಅವರ ಆಜ್ಞೆ ಮೀರಿದ ಒಂದು ಕ್ಷಣ ಇಲ್ಲ, ಒಂದು ದಿವಸ ಇಲ್ಲ. ಇಷ್ಟು ಆಜ್ಞಾಪಾಲಕ, ಇಷ್ಟು ಒಳ್ಳೆಯ ಪುತ್ರ, ಇಷ್ಟು ಒಳ್ಳೆಯ ಶಿಷ್ಯ, ಹೀಗೆಲ್ಲ ಇತ್ತು ನನ್ನನ್ನ ಮೃತ್ಯುವಿಗೆ ಕೊಟ್ಟಲ್ಲ ತಂದೆ. ಏನಿರಬೇಕು ಕಾರಣ? ಏನಿರಬೇಕು? ಆತ ವಿಚಾರ ಮಾಡಿದ,
ತಂದೆ ಕಾರಣ ಅಲ್ಲ, ಇದರ ಹಿಂದೆ ಏನೋ ಒಂದು ಉದ್ದೇಶ ಇರಬೇಕು ವಿಶ್ವದ್ದು ಅಂದ. ಇದೊಂದು ಸುಮ್ಮನೆ ಘಟನಾ ಇದು. ನನ್ನನ್ನ ತಂದೆ ಹೃದಯತಃ ಪ್ರೀತಿಸ್ತಾನ, ಇದು ನನಗೆ ಗೊತ್ತಿದೆ. ಇಷ್ಟೆಲ್ಲ ಪ್ರೀತಿಸಿದರೂ ಸಹಿತ ಹಿಂಗ ಮಾತು ಬಂತಲ್ಲ. ಈ ಮಾತು ಬರೋದಕ್ಕೆ ಅವ ಕಾರಣ ಅಲ್ಲ, ಏನೋ ಒಂದು ಬೇರೆ ಉದ್ದೇಶ ಇರಬೇಕು ಇದರಿಂದ ಏನೋ ಒಂದು ಜಗತ್ತಿಗೆ ಲಾಭ ಆಗ್ತಿರಬೇಕು ಅಂತ ವಿಚಾರ ಮಾಡಿದ. ಕೆಮ್ಮು ಸ್ವೆತ್ತ ಯಮಸ್ಯ ಕರ್ತವ್ಯಂ ಯನ್ಮಯ ಅದ್ಯ ಕರಿಷ್ಯತೆ. ಮೃತ್ಯುವಿನತ್ತ ನನ್ನನ್ನ ಕಳಿಸ್ತಾನಂದ್ರೆ ಏನೋ ಇರಬೇಕು, ಮೃತ್ಯುವಿನಿಂದ ಏನನ್ನೋ ಪಡೆಯಬೇಕಾದ ಏನಾದರೂ ಉದ್ದೇಶ ಇರಬೇಕು ಜೀವನದಲ್ಲಿ. ಘಟನೆಗಳು ನಡೀತಾವ, ಯಾಕೆ ನಡೀತಾವ ಹೇಳಕ್ ಬರೋದಿಲ್ಲ. ಅದರಿಂದ ಏನೋ ಒಂದು ಪರಿಣಾಮ ಆಗಿ ಹೋಗ್ತದೆ, ಏನೋ ಆಗ್ತದೆ. ಬುದ್ಧ 25 ವರ್ಷ, 27 ವರ್ಷ, 25ರಿಂದ 27 ವರ್ಷ ಏನಾಗಿರಲಿಲ್ಲ. ಏನೋ ಒಂದು ಸಲ ಹೀಗೆ ಏನೋ ನೋಡ್ದ ಅಂತ ಹೇಳ್ತೇವೆ. ಸಿದ್ಧಾರ್ಥ ರಾಜ ಸುಮ್ಮನೆ ಒಂದಿಷ್ಟು ನೋಡ್ದ, ಹೀಗೆ ಊರಾಗ ಹೋಗುವಾಗ ಏನೋ ನೋಡ್ದ. ಮುಪ್ಪಿನ ಮನುಷ್ಯನ್ ನೋಡ್ದ, ರೋಗಿಯನ್ನ ನೋಡ್ದ, ಭಿಕ್ಷುಕರನ್ನ ನೋಡ್ದ, ಆ ಬಳಿಕ ಸಾವಿನ ಸತ್ತ ಮನುಷ್ಯನನ್ನ ನೋಡ್ದ, ಆ ಬಳಿಕ ಮನೆ ಬಿಟ್ಟ. ಯಾಕೆ ಹಿಂಗಾಯಿತು? ಮೊದಲ ನೋಡಿಲ್ಲೇನು? ಎಷ್ಟೋ ಸಲ ನೋಡಿರ್ಬೇಕು, ಕೇಳಿರಬೇಕು, ಕನಿಷ್ಠ ಎಲ್ಲ ಆಗಿತ್ತು. ಆದರೆ ಒಂದು ಕ್ಷಣ ಬಂತು, ಆ ಘಟನೆಗಳು ನಡೆದು ಮನಸ್ಸು ಪರಿವರ್ತನ ಆಗಿತ್ತು. ಬುದ್ಧನೊಬ್ಬ ನಿರ್ಮಾಣ ಆಗಬೇಕಾದರೆ ಈ 4 ದೃಶ್ಯ ನೋಡಬೇಕಾಗಿತ್ತಷ್ಟೇ, ಯಾರೂ ಕಾರಣ ಅಲ್ಲ. ವಿಶ್ವದ ಹಿಂದಿರುವ ಯಾವುದೋ ಯೋಜನಾ, ಅದೊಂದು ಅಪ್ರತಿಮವಾದಂಥ ಯೋಜನಾ, ವಿಶ್ವದ ಯೋಜನಾ ಅಂತ ಭಾವಿಸಿದ ಯಾರೋ ನಚಿಕೇತ ಹುಡುಗ. ಎಂಥ ಆಲೋಚನೆಗಳಾತನ ತಲೆಯೊಳಗ. ಇನ್ನೊಬ್ಬ ಹುಡುಗನಾಗಿದ್ರೆ ತಂದೆಯನ್ನ ಬೈದು ಬಿಡ್ತದ್ದ, ತಿರಸ್ಕಾರ ಮಾಡಿ ಬಿಡ್ತದ್ದ. ಇಲ್ಲೊಬ್ಬ ಹುಡುಗ ತಂದೆಗೇನೂ ದೋಷ ಕೊಡ್ಲಿಲ್ಲ, ತಾನೂ ಭಯಭೀತನಾಗಲಿಲ್ಲ, ಇದರಿಂದ ಕೆಟ್ಟಾಗ್ತದಂತ ಭಾವಿಸಲಿಲ್ಲ. ಏನೋ ಒಂದು ಒಳ್ಳೇದಾಗೋದದು. ಎರಡನೇದ್ದು, ಇದರಿಂದ ಒಳ್ಳೆಯದನ್ನ ಮಾಡಬೇಕು ಅಂದ. ಇದರಿಂದ ಒಂದು ದೊಡ್ಡ ಕೆಲಸ ಮಾಡಬೇಕು ಅಂತ ಯೋಚನಾ ಮಾಡಿದ. ಆತ ಅಂತಾನೆ, ಈ ಮೃತ್ಯು ದೇವತೆ ಹತ್ತಿರ ನಾ ಹೋಗ್ತೀನಿ. ಮೃತ್ಯು ದೇವತೆ ಸಾಮೀಪ್ಯದಿಂದ ನಾನು ಏನನ್ನಾದರೂ ಜಗತ್ತಿಗೆ ಲಾಭ ಮಾಡಬೇಕು. ಹೋಗಿರ್ತೇನೆ, ಹೇಗೋ ಜಗತ್ತಿಗೆ ಒಳ್ಳೆಯದಾಗುವಂಥ ಒಂದೇನನ್ನಾದರೂ ಪಡೆಯಬೇಕು ಅಂತ ಮನಸ್ಸಿನಲ್ಲಿ ಉದ್ದೇಶ ಇಟ್ಟುಕೊಂಡ. ಅವನಿಗೆ ಅನಿಸ್ತು, ಇದೇ ಉದ್ದೇಶ ಇರಬೇಕು, ವಿಶ್ವ ಯೋಜನಾ ಇರಬೇಕು ಅಂತ. ಆದರೆ ಒಂದು ಕ್ಷಣ ಹಾಗ ವಿಚಾರ ಮಾಡಿ ಮರುಕ್ಷಣ ನೋಡ್ತಾನೆ, ತಂದೆ ದುಃಖಿತನಾಗಿದ್ದ. ಸಿಟ್ಟ ಇಳಿದು ಹೋಗಿತ್ತು, ವಾತಾವರಣ ಗಂಭೀರವಾಗಿತ್ತು. ತಾನು ಏನು ಮಾಡದೆ ಅನ್ನೋದು ಅವನ ಲಕ್ಷ್ಯಕ್ಕೆ ಬಂತು. ಅವಾಗ ತಂದೆ ಬಹಳ ಖಿನ್ನನಾಗಿದ್ದ. ಇವನಿಗೆ ಸಂಶಯ ಬಂತು. ಯಾರಿಗೆ? ನಚಿಕೇತಗ. ಇನ್ನು ಎಲ್ಲರೇ ನನ್ನನ್ನು ಕಳಿಸೋದು ಬಿಡ್ತಾನಿವ ಅನಿಸ್ತು. ನಾನು ಸಿಟ್ಟಿನಾಗ ಅಂದೇನಿ, ಅದೇನು ನೀನು ಲಕ್ಷ್ಯಕ್ಕೆ ತಗೋಬೇಡ, ನೀನು ಹೋಗಬೇಡ ಅನುಭೋದು ಅನಿಸ್ತು. ಅವಾಗ ಅವ ಹೇಳ್ತಾನ, ಯಾರು ನಚಿಕೇತ ತಂದೆಗೆ ಹೇಳ್ತಾನ, ನೀನು ವಿಚಾರ ಮಾಡಬೇಡ, ಚಿಂತೆ ಮಾಡಬೇಡ. ಯಾಕೆ? ನಿನ್ನಂಥ ಮಹಾನುಭಾವರು ಋಷಿಗಳು ಸತ್ಯದ ಮಾರ್ಗದಿಂದ ವಿಚಲಿತರಾಗಬಾರದು. ಏನು ಒಮ್ಮೆ ನುಡಿದೆಯೋ ಅದು ಸತ್ಯ ಆಗಲೇಬೇಕು. ಅದನ್ನು ನಾನು ಸತ್ಯ ಮಾಡೋದಕ್ಕಾಗಿ ಸಿದ್ಧನಾಗಿದ್ದೇನೆ. ನೀ ಚಿಂತೆ ಮಾಡಬೇಡ, ನಿನ್ನ ಮಾರ್ಗದಿಂದ ನೀನು ಮತ್ತೆ ಹಿಂದೆ ಸರಿಬೇಡ.
ನೋಡು ಹಿಂದಿನವರು. ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಸ್ಯ ತಥಾ ಅಪರೇ. ಬಲ್ಲವರನ್ನೊಂದಿಷ್ಟು ನೋಡು, ಹಿಂದಾಗಿ ಹೋದ ಬಲ್ಲವರು, ಹಿಂದಿರುವಂಥ ಬಲ್ಲವರು ಹೆಂಗ ಬದುಕ್ಯಾರ. ಸತ್ಯದ ಮಾರ್ಗ ಅವರು ಬಿಟ್ಟೇ ಇಲ್ಲ, ಹಂಗ ಬದುಕ್ಯಾರ. ದೊಡ್ಡವರು ಹೆಂಗ ಬದುಕ್ಯಾರ. ಅಸತ್ಯದ ಮಾರ್ಗದಲ್ಲಿ ಸಾಗಿದವರು ಯಾರಾದರೂ ದೊಡ್ಡವರಾಗ್ಯಾರೇನು? ಯಾರನ್ನ ನಾವು ದೊಡ್ಡವರು ಜ್ಞಾನಿಗಳಂತ ಕರಿತೇವೆ, ಅವರೇನು ಅಸತ್ಯದ ಮಾರ್ಗದಲ್ಲಿ ನಡೆದಾರೇನು? ಸತ್ಯದಿಂದ ಚ್ಯುತ ಆಗ್ಯಾರೇನು? ತಮ್ಮ ಮಾತನ್ನ ತಾವೇ ಮುರಿದಾರೇನು? ಹೇಳು ನೋಡು. ನಮ್ಮ ವಂಶ, ನಿನ್ನ ತಂದೆ, ನಿನ್ನ ಅಜ್ಜ, ನಿನ್ನ ಮುತ್ತಜ್ಜ, ನಮ್ಮ ಮುತ್ತಜ್ಜ, ಅದಕ್ಕಿಂತಲೂ ಹಿಂದಿನವರು ಯಾರೂ ಸತ್ಯದ ಮಾರ್ಗದಿಂದ ದೂರ ಸರದಿಲ್ಲ. ತಂದೆಯೇ, ನೀನು ದೂರ ಸರಿಬೇಡ. ಹೆಂಗ ವಿಚಾರ ಮಾಡೋ ರೀತಿ ಅಷ್ಟೆ. ಒಂದು ಯೋಚಿಸೋ. ಸಸ್ಯಮಿವ ಮರ್ತ್ಯ ಪಚ್ಯತೆ, ಸಸ್ಯಮಿವ ಆಜಾಯತೆ ಪುನಃ. ಹುಡುಗ ನಚಿಕೇತ ಹೇಳ್ತಾ ಇದ್ದಾನ, ತಂದೆಯೇ, ಇಂದು ಸಾಯೋದೆ, ನಾಳೆ ಸಾಯೋದೆ, ಯಾಕೆ ವಿಚಾರ ಮಾಡ್ತೀಯ? ಮನುಷ್ಯ ಹೆಂಗದಾನ? ಮರ್ತ್ಯ ಅಂದ್ರೆ ಮನುಷ್ಯ, ಈ ಲೋಕದಲ್ಲಿ ಬದುಕಿದ ಮನುಷ್ಯ ಹೆಂಗದಾನ? ಯಾವ ಬದುಕ್ಯಾನ ಹೇಳು? ಯಾವ ಬದುಕ್ಯಾನ? ಸುಳ್ಳು ಹೇಳಿ ಬದುಕಿದವ ಬದುಕ್ಯಾನೇನು? ಸುಳ್ಳು ಹೇಳಿ ಬದುಕಬೇಕಂತ ಹೊರಟವ ಬದುಕ್ಯಾನೇನು? ಯಾರೂ ಬದುಕಿಲ್ಲ ಈ ಜಗತ್ತಿನಾಗ. ಎಲ್ಲರೂ ದೊಡ್ಡವರು ಹೋಗ್ಯಾರ, ಸಣ್ಣವರು ಹೋಗ್ಯಾರ. ಮರ್ತ್ಯ ಹೆಂಗದಾನಂದ್ರೆ, ಮನುಷ್ಯ ಹೆಂಗದಾನಂದ್ರೆ ಒಂದು ಹುಲ್ಲಿದ್ದಂಗ. ಹುಲ್ಲಿದ್ದಂಗ. ಹುಲ್ಲ ಹಿಂಗ ಬೆಳೀತದ, 4 ದಿವಸ ಇರ್ತದೆ, ಮತ್ತೆ ಹುಲ್ಲು ಹೋಗೇ ಬಿಡ್ತದೆ. ಸಸ್ಯಮಿವ ಮರ್ತ್ಯ ಪಚ್ಯತೆ, ಸಸ್ಯಮಿವ ಆಜಾಯತೆ ಪುನಃ. ಹುಲ್ಲ ನಾವು ಕೆತ್ತಿ ಬಿಡ್ತೇವೆ, ಮತ್ತಲ್ಲೇ ಹುಲ್ಲ ಬೆಳೀತದ. ಮತ್ತೆ ಕೆತ್ತೇವೆ, ಮತ್ತಲ್ಲೇ ಬೆಳೀತದ. ಹಿಂಗ ಕೆತ್ತೋದು ಬೆಳೆಯೋದು, ಕೆತ್ತೋದು ಬೆಳೆಯೋದು ಈ ಜಗತ್ನಾಗಿರೋದೇ. ಹಾಗೆ ಜನ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಎಲ್ಲ ಇರೋದೇ. ಯಾರು ಸ್ಥಿರವಾಗಿ ಹುಡುಗನ 12 ವರ್ಷದ ಹುಡುಗನ ತಲೆಯೊಳಗೆ ಬರೋ ವಿಚಾರಗಳು ಹೇಳಿ ಯಾರದಾರ ಹೇಳಿ? ಹೀಗಿರುವಾಗ ಸುಳ್ಳು ಹೇಳಿ ಏನು ಸಾಧನ ಮಾಡ್ತೀಯ? ಸತ್ಯದಿಂದ ನೀನು ದೂರ ಸರಿದು ಸಾಧಿಸೋದು ಏನದೆ? ನೀನು ದೂರ ಸರಿದ್ರನ ಏನು ಬದುಕ್ತೇನೇನು? ನೀನೂ ಬದುಕೋದಿಲ್ಲ, ನಾನೂ ಬದುಕೋದಿಲ್ಲ. ಕನಿಷ್ಠ ಸತ್ಯಕ್ಕೆ ನಾವು ಹೋದೇವಿ ಅಂತಾರೆ ಇರಲಿ ಒಂದಿಷ್ಟು ಜಗತ್ನ್ಯಾಗ. ಸತ್ರಪ ಇವರು ಅಲ್ಲಮ ಪ್ರಭುದೇವರೊಂದು ಬಹಳ ಚಲೋ ಮಾತು ಹೇಳ್ತಾರೆ. ಬಹಳ ಅದ್ಭುತ ಮಾತು ಅಲ್ಲಮರದು ಯಾವಾಗಲೂ. ಎಂಥ ಶ್ರೇಷ್ಠ ಅನುಭಾವಿ ಅಲ್ಲಮ. ಆತ ಹೇಳ್ತಾನೆ, ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಥ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಗುಹೇಶ್ವರ, ನೀ ಗುರಿಯಾಗಿ ಲಯವಾಗಿ ಹೋದವರನ್ನೊಬ್ಬರನ್ನು ಕಾಣೆ. ಜಗತ್ನ್ಯಾಗ ದೇಶಕ್ಕಾಗಿ ಬಡದಾಡಿ 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 ಹೋಗ್ಯಾರ, ಭೂಮಿಗಾಗಿ. ಆದರೆ ಅವರು ಹೋಗ್ಯಾರ, ಭೂಮಿ ಅದ ಇಲ್ಲೇ. ದೇಶ ಗುರಿಯಾಗಿ ಲಯವಾಗಿ ಹೋದವರನ್ನ ನೋಡದೆ, ಜಗತ್ನಾಗ ಎಲ್ಲ ಕಡೆ ತಿರುಗಾಡದೆ ಬಡದಾಡಿ ಬಡದಾಡಿ ಒಂದು ಗೇಣು ಭೂಮಿಗಾಗಿ ಬಡದಾಡಿ 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 ಬದುಕಿಲ್ಲ, ಸತ್ತಾರ. ಎಷ್ಟು ಮಜಾ ಹೇಳ್ತಾನೆ. ಭೂಮಿ ಉಳಿದದ,
ಅದಕ್ಕೆ ಬಡದಾಡದವರು ಹೋಗಿಬಿಟ್ಟಾರ. ಸುಳ್ಳು ಹೇಳಿ 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 ನಾವೆಲ್ಲ ಮಾಡಿದೀವಿ ಅಂತ ಇಟ್ಕೊಳ್ಳಿ, ನಾವೇನು ಉಳಿಯವ್ರದೇವೆ? ತಮಂಥ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಥ ಗುರಿಯಾಗಿ ಮಜಾದಾಗ ಕುಡಿದು ತಿಂದು ಸುಖ ಪಡಬೇಕನ್ನೋರೆಲ್ಲ ಹೋಗ್ಯಾರ. ಎಲ್ಲರೂ ಹೋಗ್ಯಾರ. ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಹೋಗ್ಯಾರ. ತಮಂಥ ಗುರಿಯಾಗಿ ಏನೂ ಮಾಡಿಲ್ಲ ಜೀವನದಾಗ, ಬರೇ ಹೊಡೆದಾಡ್ಯಾರ, ಬಡದಾಡ್ಯಾರ, ಹೋಗ್ಯಾರ. ಯಾಕೆ ಹೊಡೆದಾಡಿದರು? ಯಾಕೆ ಬಡದಾಡಿದರು? ಅದು ಅವ್ರನ್ನ ಉಳಿಸ್ತೇನು, ಅವರನ್ನ ಶಾಶ್ವತ ಮಾಡ್ತೇನು ಅಂತ ಪ್ರಶ್ನೆ ಕೇಳ. ಇನ್ನು ಕೆಲವರು ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ. ಕಾಮವೇ ಬಹಳ ಮಹತ್ವದ್ದಂತ ಅದರ ಬೆನ್ನ ಹತ್ತಿ ಸತ್ತು ಹೋದವರು ಎಷ್ಟು ಜನ ಇಲ್ಲ. ಗೋಯೇಶ್ವರ ದೇವನೇ, ನಾನಂತೂ ಈ ಜಗತ್ತಿನಾಗ ಈ ಮೂರಕ್ಕ ಸತ್ತವ್ರನ್ನ ನೋಡದೆ ವಿನ ಸತ್ಯವನ್ನ ಕಾಣಬೇಕಂತ ಸತ್ತವರ ಒಬ್ಬರನ್ನು ಕಾಣೆ. ಎಷ್ಟು ಆಶ್ಚರ್ಯ! ಆ ಮಾತ ಇಲ್ಲಿ ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಜಾಯತೆ ಪುನಃ ಅಂತ ಹೇಳುವ ನಚಿಕೇತನ ಮಾತ ಎಷ್ಟು ಸಾಮ್ಯ. ಹುಡುಗ, 12 ವರ್ಷದ ಹುಡುಗ, ಏನು ಆಲೋಚನಾ ಮಾಡೋದು? ಇಷ್ಟೆಲ್ಲ ಬಡದಾಡಿ ಸುಳ್ಳು ಹೇಳಿ ನಾವೇನು ಕೈ ಮುಳಿತೇವೇನೋ ಅಂತ ತಂದೆಗೆ ಹೇಳಕತ್ಯಾನ. ತಂದೆ ಋಷಿ, ಮಗ ಇನ್ನ ಸಣ್ಣವ, ಆದ್ರೆ ಈಗ ತಂದೆಗೆ ಮಗ ಅನ್ನಕತ್ಯಾನ. ಬಿಡಬೇಡ ಸತ್ಯದ ಮಾರ್ಗ, ನಿನ್ನ ಆಜ್ಞೆಯನ್ನ ಹಿಂತಿರುಗಿ ತಗೋಬೇಡ, ನನ್ನನ್ನ ಕೊಟ್ಟು ಬಿಡು ಅಂತ. ಕೊಡು, ನಾನು ಹೆದರೋದಿಲ್ಲ. ಯಾಕೆ? ನಾ ಏನು ತಪ್ಪು ಮಾಡಿ ಹೊರಟೇನೆ? ಈಗ ಮೃತ್ಯುವಿಗೆ ಹೆದರಬೇಕು. ಯಾರು ತಪ್ಪು ಮಾಡ್ಯಾರ ಅವ್ರು ಹೆದರ್ತಾರೆ, ನಾ ಯಾಕೆ ಹೆದರ್ಲಿ? ನಾನು ಸತ್ಯಕ್ಕಾಗಿ ಬಂದವ ಅಂತ ಹೇಳ್ತೀನಿ. ನೀನ್ ಚಿಂತೆ ಮಾಡಬೇಡ, ನನ್ನ ಮೇಲೆ ಮೃತ್ಯುವಿನ ಪರಿಣಾಮ ಆಗೋದಿಲ್ಲ. ಯಾಕೆ? ನಾನು ಸತ್ಯವನ್ನ ಆರಾಧಿಸ್ತಾ ಇದ್ದೇನೆ, ನಾನು ನಿನ್ನ ಮಾತನ್ನ ಪರಿಪಾಲಿಸ್ತಾ ಇದ್ದೇನೆ. ಕೆಟ್ಟದ್ದನ್ನ ನಾನೇನು ಮಾಡಿಲ್ಲ, ಕೆಟ್ಟದ್ದನ್ನ ಮಾಡುವ ಆಲೋಚನೆಯೂ ಇಲ್ಲ. ಹೀಗಿರುವಾಗ ನಾನು ಯಾಕೆ ಹೆದರೋದು ಹೇಳಿ? ಏನು ಚಿಂತೆ ಮಾಡಬೇಡ, ನನಗೇನೂ ಆಗೋದಿಲ್ಲ. ಯಾಕೆ? ಸತ್ಯದ ದೀಪ ಹಿಡ್ಕೊಂಡು ಕತ್ತಲನ್ನ ಪ್ರವೇಶಿಸ್ತಾ ಇದ್ದೇನೆ. ನಾನು ಹೋದಲ್ಲೆಲ್ಲ ದೀಪ ಇರ್ತದೆ ವಿನಃ ಕತ್ತಲಿರುವುದಿಲ್ಲದ. ನಾನು ಕ್ರೋಧದಿಂದಾಗಲಿ ಅಥವಾ ಯಾವುದೇ ಮೋಹದಿಂದಾಗಲಿ ಈಗ ಹೋಗ್ತಾ ಇಲ್ಲ. ನಿನ್ನ ಮೇಲೆ ನನಗೆ ಪ್ರೇಮದೆ, ನಿನ್ನ ತಪ್ಪಲ್ಲ, ಏನೋ ಒಂದು ಉದ್ದೇಶ ಅದೆ. ಜಗತ್ತಿನ ಹಿಂದೆ ಒಂದು ಉದ್ದೇಶ ಅದೆ, ಈ ಘಟನೆಯ ಹಿಂದೆ ಒಂದು ಉದ್ದೇಶ ಅದೆ. ಆ ಉದ್ದೇಶಕ್ಕಾಗಿ ನಿನ್ನ ಮುಖದಿಂದ ಈ ಮಾತ ಬಂದದೆ. ಆದ್ದರಿಂದ ನೀನು ಚಿಂತೆ ಮಾಡಬೇಡ, ನನ್ನ ಕಳಿಸಿಕೊಡು. ನಚಿಕೇತ ಇಷ್ಟು ಬುದ್ಧಿವಂತನಾದಂಥ ಹುಡುಗನ್ನ ಕಳಿಸಿಕೊಡೋದು ಹೇಗೆ? ಮೃತ್ಯು ದೇವತೆಯತ್ತ ಕಳಿಸಿಕೊಡೋದು ಹೇಗೆ ಹೇಳಿ? ಎಲ್ಲೋ ಕಳಿಸಿ, ಈಗ ಒಂದು ಮೃತ್ಯು ದೇವತೆ ಅಂದ್ರೆ ಎಲ್ಲೋ ಕಳಿಸೋದಂತ ಇಟ್ಕೊಳ್ಳಿ. ಎಲ್ಲೋ ಕಳಿಸೋದು ಹೇಗ? ಮರಣಕ್ಕೆ ಕಳಿಸ್ದಂಗೆ ಹಂಗ ಕಳಿಸೋದು ಹೇಗ? ಅದರಾಗಿ ಇಂಥ ಬುದ್ಧಿವಂತ, ಇಷ್ಟು ಗುಣವಂತ, ಜ್ಞಾನವುಳ್ಳವ, ಸತ್ಯವನ್ನ ಪ್ರೀತಿಸಿದವ, ತಾಯಿ ತಂದೆಯನ್ನು ಅತ್ಯಂತ ಹಚ್ಚಿಕೊಂಡವ, ಇಂಥ ವಿಶೇಷ ಹುಡುಗನನ್ನ ಕಳಿಸೋದು ಹೇಗೆ? ತಾಯಿ ಅಲ್ಲೇ ನಿಂತಿದ್ಲು, ಆಕೆಗೆ ಮೂರ್ಛೆ ಬಂತು, ತಡ್ಕೊಳ್ಳಿಕ್ಕಾಗಲಿ. ಆಕೆ ಎದ್ಲು, ಇವರಿಬ್ಬರ ಮಾತುಗಳನ್ನ ಕೇಳಿದ್ಲು, ಹುಡುಗನ ಮಾತ ಕೇಳಿದ್ಲು. ಮನಸ್ಸಿನಲ್ಲಿ ಆಕೆಗೆ ಒಂದು ಸಂತೋಷ ಆಯಿತು, ನನ್ನ ಮಗ ಎಷ್ಟು ಬುದ್ಧಿವಂತ. ಇಂಥ ಪ್ರಸಂಗದಲ್ಲೂ ಸಹಿತ ತನ್ನ ಗುಣಗಳನ್ನ ಬಿಡ್ತಾ ಇಲ್ಲಲ್ಲ,
ಒಂದು ಬಗೆಯ ಹೆಮ್ಮೆ ನನಗೆ ಅಂದ್ಲು ಮನಸ್ಸಿನಾಗ. ಅದು ತಾಯಿ ಪ್ರೀತಿಸಿದ್. ಆದರೆ ಮಗನ ಗುಣಗಳನ್ನ ಪ್ರೀತಿಸಿದ್ಲು, ಮಗನ ಜಾಣ್ಮೆಯನ್ನ ಪ್ರೀತಿಸಿದ್ಲು. ಆಕೆಗೆ ಒಳಗೊಳಗೆ ಸಂತೋಷ ಉಂಟಾಗಿತ್ತು, ಹೊರಗೆ ಕಣ್ಣೀರ ಸುರಿತಿತ್ತು. ಇದು ತಾಯಿ. ಖಿನ್ನನಾಗಿ ನಿಂತಿದ್ದ ತಂದೆ. ಎಲ್ಲ ಋಷಿಗಳು ದಿಗ್ಭ್ರಮೆಯಾಗಿತ್ತು. ಎಲ್ಲ ಋಷಿಗಳಿಗೆ ಯಾಕೆ ಇಂಥ ಒಬ್ಬ ಹುಡುಗನ್ನ ಕಳ್ಕೊಳ್ತಾ ಇದ್ರು. ಆ ಹುಡುಗನ ಮಾತುಗಳನ್ನ ಕೇಳಿ ಪ್ರತಿಯೊಬ್ಬ ಋಷಿ ಕೊಂಡಾಡ್ತಾ ಇದ್ದ. ಯಾರನ್ನ? ನಚಿಕೇತನನ್ನ ಕೊಂಡಾಡ್ತ. ತಂದಿನ ಮರೆತರೋ ನಚಿಕೇತನ ಮಾತು ಅವರಿಗೆ ಹುಚ್ಚಿಡಿಸಿ ಬಿಟ್ಟಿತ್ತು. ಎಂಥ ಸುಂದರವಾದ ಮಾತುಗಳು ಇವಕ್ಕ ಉಪನಿಷತ್ ಮಾತುಗಳು ಅಂತ. ಸಸ್ಯಮಿವ ಮರ್ತ್ಯ ಪಚ್ಯತೆ ಸಸ್ಯಮಿವ ಆಜಾಯತೆ ಪುನಃ. ಹೇಗೆ ಒಂದು ಗಂಟೆ, ಒಂದು ಹೂಗಂಟೆ ಬೆಳೆದು ಬರ್ತದೆ, 4 ಹೂಗಳನ್ನು ಕೊಡ್ತದೆ, ಒಂದು ದಿವಸ ನಾಶ ಆಗಿ ಹೋಗ್ತದೆ, ಮತ್ತೊಂದು ಹೂಗಂಟೆ ಬರ್ತದೆ, ಅದೇ ಬೀಜದಿಂದ ಅದೇ ಬೇರದಿಂದ ಇನ್ನೊಂದು ಕಂಟಿ ಬರ್ತದೆ, ಅದೂ ಬೆಳೀತದೆ, ಅದೂ ಹೋಗ್ತದೆ, ಅದರ ಕಂಟಿಯಿಂದ ಮತ್ತೊಂದು ಬರ್ತದೆ. ಇದು ನಿರಂತರವಾಗಿ ಜಗತ್ತಿನಲ್ಲಿ ಸಾಕ್ತಾ ಇರ್ತದೆ. ಇದಕ್ಕೆ ಪ್ರತಿಯಾಗಿ ನಾವಿಲ್ಲ, ಇದಕ್ಕೆ ಭಿನ್ನವಾಗಿ ನಾವಿಲ್ಲ. ನಮ್ಮದು ಅಷ್ಟೇ. ಹಿಂದಿನವರು ಬಂದಾರ, ಹೋಗ್ಯಾರ, ನಾವು ಬದುಕೀವಿ. ನಾವು ಒಂದು ದಿವಸ ಹೋಗ್ತೇವೆ, ಮುಂದಿನವರು ಬರ್ತಾರೆ, ಅವರು ಬದುಕ್ತಾರೆ. ಹೀಗೆ ಬದುಕ ಸಾವ ನಿರಂತರವಾಗಿ ಜಗತ್ತಿನಲ್ಲಿ ಸಾಕ್ತಾ ಇರುವಾಗ ಸತ್ಯ ನಚಿಕೇತ ಹೇಳ್ತಾನೆ, ಹೀಗೆಲ್ಲ ಇರ್ತಾ ಇರುವಾಗ ಅಸತ್ಯದಿಂದ ಸಾಧಿಸೋದರ ಏನದ? ಏನು ಸಾಧಿಸೋದದು? ಸಾಧಿಸ್ತೇವಿ ಅಂತ ಇಟ್ಟುಕೊಳ್ಳಿ, ಅದನ್ನು ಅನುಭವಿಸಕ್ಕೆ ನಾವು ಇರ್ತೇವೆ ಅಲ್ಲೇ? ಅಥವಾ ಅಂಥ ಸಾಧನೆಯಿಂದ ಸಂತೋಷ ಆದರೂ ಎಲ್ಲಿ ಆಗ್ತದೆ? ಈಗ ಸುಮ್ಮನೆ ವಿಚಾರ ಮಾಡಿ. ನೀವು ಕೂತೀರಲ್ಲೇ, ನಿಮ್ಮ ಮಗ್ಗಲದವ್ರದ್ದು ಒಂದು ಪಾಕೆಟ್ಟು ಕಿಶೆದೊಳಗದ, ಸುಮ್ಮನೆ ಅದನ್ನು ಎತ್ಕೊಂಡು ನಿಮ್ಮ ಕಿಶೆಗೆ ಹಾಕ್ಕೋತೀರಿ, ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಇಟ್ಕೊಳ್ಳಿ, ಗೊತ್ತಾಗೋದಿಲ್ಲ. ಮೊದಲು ಎಷ್ಟು ಆರಾಮಾಗಿ ಕೂತಿದ್ದ, ಇಲ್ಲೇ ಆನಂದವಾಗಿ ಕೂತಿದ್ದ, ಯಾರ ಮಗೂ ಸಂಶಯ ಇಲ್ಲ, ಏನಿಲ್ಲ. ಈಗ ಕಿಶೆಕೇನ ಹಾಕ್ಕೊಂಡಲ್ಲ, ತಲೆಯಾಗ ಶುರುವಾಯಿತು. ಯಾರು ನೋಡಿದ್ರ ಏನು? ಅವ ನೋಡಿಲ್ಲ ಹೋಗ್ಲಿ, ಹಿಂದಿನವ ನೋಡಿದ್ರೆ ನನ್ನ ಮರ್ಯಾದೆ ಹೋಗತ್ತ ಅಂದ. ಮಗ್ಗಲದವ ನೋಡಿದ್ರೆ, ಅಚ್ಚಿ ಕಡೆವ ನೋಡಿದ್ರೆ ಪ್ರವಚನ ಇಲ್ಲೇ ಹೋಯ್ತು. ನೋಡಿದ್ರೆ ಶುರುವಾಯ್ತದ. ಮನಸ್ಸು ಹೋಗಿ ಬಿಡ್ತದೆ. ಬರೇ ಒಂದು ಹಳಿ ಪಾಕೆಟ್, ಅದ್ರಾಗ 2 ರೂಪಾಯಿ, ಅದನ್ನ ಕಿಶೆಗೆ ಹಾಕೊಂಡ್ರೆ ತಲೆ ಹಿಂಗಾಗ್ತದೆ. ಇನ್ನ ಗತಿ ಹಂಗ ಹೇಳಿ? ಮನಸ್ಸು ಹೆಂಗ ಹೊಯ್ದಾಡ್ತದೆ. ಮಾಡೋದರ ಏನು? ಲಾಭ ಆಯ್ತು, 2 ರೂಪಾಯಿ ಲಾಭ ಆಯ್ತು, ಆ ಪ್ರಶ್ನೆ ಬೇರೆ. ಮಾನಸಿಕ ಹಾನಿ ಎಷ್ಟಾಯ್ತು? ಅದ ಎಷ್ಟು ಆರಾಮಿ ಕೂತಿದ್ದ, ಹೋಗೇ ಬಿಡ್ತು. ಮುಂದೆ ಎದ್ದ ಕೂಡಲೇ ಬರಾಬರ ಹೊರಟ, ಹೋದ, ಎಡವಿ ಬಿದ್ದ, ಪಾಕೆಟ್ ಹೊರಗೆ ಬಿತ್ತು. ಏನಾಯ್ತು? ಅದು ದಕ್ಕಲಿಲ್ಲ, ಮರ್ಯಾದೆ ಉಳಿಲಿಲ್ಲ, ತಲೆ ತಣ್ಣಗುಳಿಲಿಲ್ಲ, ಏನಿಲ್ಲ. ಬರೇ ಹಿಂಗ್ ಒಂದು ಸುಮ್ಮನೆ ಉಳಿಸೋದಕ್ಕೆ ಹೋಗಿ ಜೀವನ ಹಾಳಾಗ್ತದ. ಇಲ್ಲ, ಇದು ಘಟನ ಚಲೋ ಇಲ್ಲ. ಘಟನ ಎಡಿ ಬಿದ್ದ, ಅವಸರ ಮಾಡಕ್ ಹೋಗಿ ಬಿದ್ದ, ಅದು ಪಾಕೆಟ್ ಕಿಶಾಗ ಉಳಿತದ. ಇವ ಹಿಂಗ ಮಾಡ್ಯಾನಂತದು ಹೊರಗೆ ಬಂತು ಅಷ್ಟೇ. ಅಷ್ಟೊತ್ತಿಗೆ ಯಾವ ಕಳ್ಕೊಂಡಿದ್ದ ಅಲ್ಲೇ ಬಂದ. ಹಾಗಲ್ಲ, ಮುಂದೆ ಏನೇನು ಆಗಬಹುದು ಸುಮ್ಮನೆ ತಾವು ಯೋಚನೆ ಮಾಡಿ.
ಹಂಗ ನಮ್ಮ ಜೀವನ ಅಂದ್ರೆ ಹಿಂಗೆ ಜಗತ್ತಿನಾಗ ನಡೀತಾ ಇರ್ತದೆ. ಸುಮ್ಮನೆ ಇಂಥ ಜೀವನದೊಳಗೆ ಸಂತೋಷ ಪಡಬೇಕೇ ವಿನಃ ಯಾವುದಕ್ಕೋ ಮನಸ್ಸಾಕಿ ಸತ್ಯದ ಮಾರ್ಗದಿಂದ ದೂರ ಸರಿದು ಜೀವನದ ಸೌಂದರ್ಯವನ್ನು ನಾಶ ಮಾಡಬಾರದು. ಅದರಿಂದ ಲಾಭೇನಾದೀತು ಅಂತ ನಚಿಕೇತ ಹೊರಟ, ವಿಚಾರ ತೊಡಗಿದ. ಇವ ಉಪನಿಷತ್ತಿನ ಬಾಲಕ. ಈ ಹುಡುಗ ಇಷ್ಟೆಲ್ಲ ತಂದೆಯನ್ನ ಸಮಾಧಾನ ಮಾಡಿ ಮುಂದೆ ಹೊರಟ. ಮುಂದೆ ಏನಾಯಿತು ಅನ್ನೋದು ಪ್ರಶ್ನೆ. ಇದು ಬಿಟ್ಟ, ಆಶ್ರಮ ಬಿಟ್ಟ, ತಂದೆ ತಾಯಿಗಳನ್ನ ಬೀಳ್ಕೊಟ್ಟ, ಋಷಿಗಳನ್ನೆಲ್ಲ ಬೀಳ್ಕೊಟ್ಟ. ಹುಡುಗ 12 ವರ್ಷದ ಹುಡುಗ ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ದಾರಿ ಹಿಡಿದು ಹೊರಟ. ಎಲ್ಲಿಗೆ? ಯಮನತ್, ಮೃತ್ಯುವಿನತ್. ಅದರ ಅರ್ಥ ಏನು ಅಂದ್ರೆ, ಯಾರು ಮೃತ್ಯುವನ್ನ ಅರ್ಥ ಮಾಡಿಕೊಂಡಾರ ಅವರತ್ತ ಹೊರಟ. ಮೃತ್ಯುವಿನತ್ತ ಹೊರಟ ಸಂಕೇತದ ಕಥೆ ಇದು. ಸಾಂಕೇತಿಕ, ಬಹಳ ಸುಂದರವಾದ ಕಥೆ. ಅಲ್ಲಿಗೆ ಹೊರಟ. ಹೋಗಿ ಏನು ಮಾಡ್ತಾನ ಅನ್ನೋದನ್ನ ನಾಳೆ. ನಮಸ್ಕಾರ.